2024ರಿಂದ 2 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗುವುದು. ನಗರಸಭಾ ಕಾರ್ಯಾಲಯ ಶಿರ್ಸಿ ಇವರ ಸಾರ್ವಜನಿಕ ಪ್ರಕಟಣೆ. ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸುವ ಮಾರಿಗದ್ದೆ, ಕೆಂಗ್ರೋಳೆ, ನೀರು ಎತ್ತುವ ಸ್ಥಾವರಗಳ ಪ್ರದೇಶಗಳಲ್ಲಿ ಹೊಳೆಯಲ್ಲಿ ಈ ವರ್ಷ ಮಳೆಯ ಕೊರತೆಯಿಂದಾಗಿ ನೀರಿನ ಲಭ್ಯತೆ ಕಡಿಮೆಯಾಗಿದೆ. ದಿನ ನದಿಯಲ್ಲಿ ನೀರು ಗಣನೀಯವಾಗಿ ಇಳಿಮುಖವಾಗುವುದರಿಂದ ಇರುವ ನೀರನ್ನು ಕಾಪಾಡಿಕೊಂಡು ಬರುವ ನಿಟ್ಟಿನಲ್ಲಿ ದಿನಾಂಕ 1/4/2024 2 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗುವುದು. ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕಾಗಿ ಹಾಗೂ ನೀರಿನ ಉಳಿತಾಯದ ದೃಷ್ಟಿಯಿಂದ ಕೆಲವು ಮುಖ್ಯ ಕ್ರಮಗಳನ್ನು ಕೈಗೊಳ್ಳಲು ಕೋರಿದೆ. ನೀರು ಬಂದ ಸಮಯದಲ್ಲಿ ಆದಷ್ಟು ಸಂಗ್ರಹ ಮಾಡಿ ಶೇಖರಿಸಿಟ್ಟುಕೊಳ್ಳುವುದು, ಶೇಖರಿಸಿದ ನೀರಿನೊಳಗೆ ಸೊಳ್ಳೆಗಳು ಮೊಟ್ಟೆ ಇಡದಂತೆ ಮುಚ್ಚಳ ಮುಚ್ಚುವುದು, ಇದರಿಂದ ಡೆಂಗು ಬರುವುದನ್ನು ತಡೆಯುವುದು, ನಳಗಳಿಗೆ ಕಡ್ಡಾಯವಾಗಿ ಬಿರಡೆ ಹಚ್ಚುವುದು ಮತ್ತು ನೀರು ಪೋಲಾಗದಂತೆ ಕಡ್ಡಾಯವಾಗಿ ತಡೆಯುವುದು, ಸ್ವಂತ ತೆರೆದ ಬಾವಿಗಳಿದ್ದಲ್ಲಿ ಕುಡಿಯುವ ನೀರು ಪಡೆದುಕೊಳ್ಳಲು ಅನುಕೂಲವಾಗುವಂತೆ ಸ್ವಚ್ಛಗೊಳಿಸುವುದು ಹಾಗೂ ಬಾವಿಯ ನೀರನ್ನು ಸರಿಯಾಗಿ ಮಿತವ್ಯಯವಾಗಿ ನೀರನ್ನು ಅನಾವಶ್ಯಕವಾಗಿ ಬಳಸದೆ ಕಾಪಾಡಿಕೊಳ್ಳಲು ಕ್ರಮ ವಹಿಸುವುದು, ಕಾರು ತೊಳೆಯುವುದು, ಅಂಗಳ ತೊಳೆಯುವುದು ಮತ್ತು ಚರಂಡಿಗಳಿಗೆ, ಶೌಚಾಲಯಕ್ಕೆ ಇತ್ಯಾದಿ ಅನಾವಶ್ಯಕವಾಗಿ ನೀರು ಬಳಸುವುದನ್ನು ಸ್ಥಗಿತಗೊಳಿಸುವುದು, ಮಳೆ ನೀರು ಸಂಗ್ರಹಣೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು, ಸಾರ್ವಜನಿಕರ ಬಾವಿಗಳಿಗೆ ಕಸ ಸುರಿಯುವುದು ಇತ್ಯಾದಿ ಮಾಡತಕ್ಕದ್ದಲ್ಲ. ಸಾರ್ವಜನಿಕ ಬಾವಿಯನ್ನು ರಕ್ಷಿಸುವುದು. ಎಲ್ಲ ಕ್ರಮಗಳನ್ನು ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಲು ಕೋರಿದೆ. ಸಂಸದರ ಭೇಟಿಯಾಗಲು ಸಮಯ ಕೇಳಿದ್ದೇನೆ, ಅವರ ಸಲಹೆಯಂತೆ ಮುನ್ನಡೆಯುತ್ತೇನೆ. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ. ನಾವು ಮೋದಿಜಿಯವರ ಕೈ ಬಲಪಡಿಸಬೇಕಾಗಿರುವುದರಿಂದ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಕೆಲವರು ತಮ್ಮ ವೈಯಕ್ತಿಕ ಅಭಿಪ್ರಾಯ ಮಂಡಿಸಿರಬಹುದು. ಸಂಸದರ ಭೇಟಿಯಾಗಲು ಸಮಯ ಕೇಳಿದ್ದೇನೆ, ಅವರ ಸಲಹೆಯಂತೆ ಮುನ್ನಡೆಯುತ್ತೇನೆ ಎಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಿದ್ದಾಪುರದಲ್ಲಿ ನಡೆದ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದರು. ತಮ್ಮ ವಿರುದ್ಧ ಸ್ವತಂತ್ರ ಅಭ್ಯರ್ಥಿ ಕೂಡ ಸ್ಪರ್ಧೆ ಮಾಡ್ತಿದ್ದಾರೆ ಬಿಜೆಪಿಯಿಂದ ಅನ್ನುವಂಥ ಮಾತುಗಳು ಇದೆ ಸರ್, ಇದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಒಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನು ನಾವು ಎದುರಿಸ್ತೇವೆ. ಸಹಜವಾಗಿ ಅಭಿಪ್ರಾಯ ಭೇದಗಳು ಇರಬಹುದು, ಆದರೆ ಆ ಎಲ್ಲ ಅಭಿಪ್ರಾಯ ಭೇದಗಳನ್ನು ಮರೆತು ಮೋದಿಜಿಯವರು ಪ್ರಧಾನಿ ಆಗೋದಕ್ಕೆ, ಈ ಕ್ಷೇತ್ರದಲ್ಲಿ BJP ಅಭ್ಯರ್ಥಿಯಾಗಿ ನಾನು ಗೆಲ್ಲೋದಕ್ಕೆ ನಾವು ಹಿಂದಿನಿಂದ ಎಲ್ಲದನ್ನೂ ಮರೆತು ಒಂದಾಗಿ ಒಟ್ಟಾಗಿ ನಾನು ಈ ಕ್ಷೇತ್ರದ ಗೆಲುವಿಗೆ ಪ್ರಯತ್ನಿಸ್ತಾರೆ ಎಲ್ಲರೂ ಅನ್ನುವಂಥ ವಿಶ್ವಾಸ ನನಗಿದೆ. ಸರ್, ಈಗ ಸಂಸದರು ನಿಮ್ಮನ್ನ ಭೇಟಿ ಮಾಡದೆ ವಾಪಸ್ ಕಳಿಸಿದ್ರು ಅಂತೇಳಿ ಸಂಸದರಲ್ಲಿ ನಾನು ಸಮಯವನ್ನು ಕೇಳಿದ್ದೇನೆ, ಅವ್ರ ಭೇಟಿಗೆ ಸಮಯವನ್ನು ಕೇಳಿದ್ದೇನೆ. ಅವರು ಸಮಯ ಕೊಟ್ಟ ತಕ್ಷಣ ನಾನು ಭೇಟಿ ಮಾಡ್ತೇನೆ. ಸರ್ ಅಂದ್ರೆ ಸಿಗಲಿಲ್ಲ ಅನ್ನುವಂಥ ನಾನು ಹೇಳಿದ್ನಲ್ಲ, ನನ್ನ ಉತ್ತರ ಕಳಿಸಿದ ನಿಜಾನೇ. ನಾನು ಸಮಯ ಕೇಳಿದ್ದೇನೆ, ಸಮಯ ಕೊಟ್ಟ ತಕ್ಷಣ ಅವ್ರು ಭೇಟಿ ಮಾಡ್ತೇನೆ. ಸಲಹೆ ಸೂಚನೆ ಅಭಿಪ್ರಾಯಗಳು ಈ ಪ್ರಚಾರ ಕಾರ್ಯದಲ್ಲಿ ಮುಂದೆ ಸರ್ಕಾರದಲ್ಲಿ ನಾನು ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇದ್ದೇನೆ. ಅದನ್ನು ಈಗಾಗಲೇ ಪ್ರತಿಕ್ರಿಯಿಸೋದಿಲ್ಲ. ನಮ್ಮ BJPಯವರು ಯಾರೂ ಈ ರೀತಿ ಯೋಚಿಸೋದಿಲ್ಲ ಅನ್ನುವಂಥ ನಂಬಿಕೆ ನನಗೆ. ಸರ್, ಈ ಪ್ರಚಾರ ಕಾರ್ಯದಲ್ಲಿ ಅವರು ಭಾಗವಹಿಸ್ತಾರೆ ಭಾಗವಹಿಸಬೇಕು ಅಂತ ಜಿಲ್ಲಾಧ್ಯಕ್ಷರು ಸ್ವತಃ ಅವರನ್ನು ಭೇಟಿ ಮಾಡಿ, ನಮ್ಮ ಹಿರಿಯರೆಲ್ಲ ಭೇಟಿ ಮಾಡಿ ಮಾತನಾಡಿ ಹೇಳಿದ್ದಾರೆ. ನಾನು ಅದೇ ವಿನಂತಿಯನ್ನು ಮಾಡಿಕೊಡ್ತೀನಿ. ಜಯಗಳಿಸ್ತೀವಿ. ಧನ್ಯವಾದ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಗೋಡ ಟೊಂಕ ಬಂದರು ಪ್ರದೇಶದಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ಜಿಲ್ಲಾ ದಂಡಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಆದೇಶ. ಖಾಸಗಿ ಬಂದರು ಕಾಮಗಾರಿಗಳಿಗೆ ಸ್ಥಳೀಯ ಮೀನುಗಾರರು ತಡೆಯೊಡ್ಡಿದ ಹಿನ್ನೆಲೆಯಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಬಂದರು ಕಾಮಗಾರಿಗೆ ಬಂದ ಕಾರ್ಮಿಕರ ಮೇಲೆ ಕಲ್ಲು ತೂರಾಟ ಮಾಡಿ ಕೆಲಸಗಾರರಿಗೆ ಅಡ್ಡಿಪಡಿಸಿ ಜೀವ ಬೆದರಿಕೆ ಹಾಕಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಆದೇಶ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಕಳೆದ 3 ವರ್ಷದಿಂದ ಖಾಸಗಿ ಬಂದರು ಕಾಮಗಾರಿ ನಡೆಸದಂತೆ ಪ್ರತಿಭಟನೆ ನಡೆಸುತ್ತಿರುವ ಸ್ಥಳೀಯ ಮೀನುಗಾರರು ಪೊಲೀಸರಿಂದ ಏಟು ತಿಂದು ಜೈಲು ವಾಸ ಸಹ ಅನುಭವಿಸಿದ್ದರು. ಟೊಂಕಾದಲ್ಲಿ ಅವೈಜ್ಞಾನಿಕ ಖಾಸಗಿ ಬಂದರು ಕಾಮಗಾರಿ ನಡೆಸಬಾರದು ಎಂದು ಸ್ಥಳೀಯ ಮೀನುಗಾರರ ಹೋರಾಟ ನಿರಂತರ ನಡೆಯುತ್ತಲೇ ಇದೆ. ಈ ಭಾಗದಲ್ಲಿ ಆಮೆಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ. ಆಮೆಗಳು ಮೊಟ್ಟೆ ಇಡುವ ಸ್ಥಳವಾಗಿದೆ. ಇದಲ್ಲದೆ ಸಾಂಪ್ರದಾಯಿಕ ಮೀನುಗಾರರು ಇಲ್ಲಿ ಜೀವನ ಕಂಡುಕೊಂಡಿದ್ದು ಒಕ್ಕಲೆಬ್ಬಿಸಿ ಖಾಸಗಿಯವರಿಗೆ ನೀಡುವುದು ಸರಿಯಲ್ಲ ಎಂದು ನಿರಂತರ ಹೋರಾಟ ನಡೆಸಿಕೊಂಡು ಬರುತ್ತಿದ್ದಾರೆ. ಹಲವು ಸುತ್ತಿನ ಸಂಧಾನ ಮಾತುಕತೆ ನಂತರ ಇದೀಗ ಜಿಲ್ಲಾಡಳಿತ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು, ಇದರ ಮುಂದುವರಿದ ಭಾಗವಾಗಿ ಮಾರ್ಚ್ 29ರಿಂದ ಏಪ್ರಿಲ್ 5ರವರೆಗೆ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಹರ್ಡಿಕಲ್ ಗ್ರಾಮದ ಆರಾಧ್ಯ ದೀಪಕ್ ನಾಯ್ಕ್ ಎಂಬ 3ನೇ ತರಗತಿಯ ಹುಡುಗಿ ಇಂದು ಕಾಶ್ಮೀರದಲ್ಲಿ ನ್ಯಾಷನಲ್ ಊಸು ಚಾಂಪಿಯನ್ನಲ್ಲಿ ಆಯ್ಕೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹರ್ಡಿಕಲ್ ಗ್ರಾಮದ ಆರಾಧ್ಯ ದೀಪಕ್ ನಾಯ್ಕ್ ಎಂಬ ಗ್ರಾಮೀಣ ಪ್ರತಿಭೆ 3ನೇ ತರಗತಿಯ ಹುಡುಗಿ ಇಂದು ಕಾಶ್ಮೀರದಲ್ಲಿ ನ್ಯಾಷನಲ್ ಊಸು ಚಾಂಪಿಯನ್ನಲ್ಲಿ ಆಯ್ಕೆಯಾಗಿ ಆ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾಳೆ.
ಈ ಹಿಂದೆ ಊಸು ಚಾಂಪಿಯನ್ನಲ್ಲಿ 2 ಬೆಳ್ಳಿ ಪದಕ ಹಾಗೂ 1 ಕಂಚಿನ ಪದಕ ಗೆದ್ದಿದ್ದಾಳೆ. ನಿನ್ನೆ ಹಾಗೂ ಇಂದು ಕಾಶ್ಮೀರದಲ್ಲಿ ನಡೆದ ಊಸು ಚಾಂಪಿಯನ್ ಸ್ಪರ್ಧೆಯಲ್ಲಿ 2 ಆಟ ಜಯ ಸಾಧಿಸಿದ್ದಾಳೆ. ನಾಳೆ ಕೊನೆಯ ಸ್ಪರ್ಧೆ ಇರುತ್ತದೆ. ಆ ಸ್ಪರ್ಧೆಯಲ್ಲಿ ಗೆದ್ದು ಹಳ್ಳಿಯ ಹೆಸರು ಉಳಿಸಬೇಕು. ಊರಿನ ಗ್ರಾಮ ದೇವತೆ ಆಶೀರ್ವಾದದೊಂದಿಗೆ ನಾಳೆಯೂ ಜಯಬೇರಿ ಸಾಧಿಸಬೇಕು ಎಂದು ಆಶಿಸುತ್ತೇವೆ.